ಸಾವಿರದ ಇಸ್ವಿ ಮತ್ತು ರಾಮ ಜನ್ಮಭೂಮಿ ಗಲಾಟೆ ಆದದ್ದು 91 ಜನತಾ ದಳದ ಸರ್ಕಾರ, ಹೆಗಡೆಯವರು ಚೀಫ್ ಮಿನಿಸ್ಟ್ರು, ನಾನು ಜನತಾ ದಳದ ಶಾಸಕನಾಗಿದ್ದಾಗ ಶಿಡ್ಲಘಟ್ಟ ಆ ಭಾಗದಲ್ಲಿ ಬಹಳ ತೀವ್ರವಾದ ಗಲಭೆಗಳಾಗಿತ್ತು. ನಮ್ಮದೊಂದು ತಂಡ ಮಾಡಿ, ಶಾಸಕರ ತಂಡ ಮಾಡಿ, ಶಾಂತಿ ಸಮಿತಿ ಅಂತ ಹೇಳಿ ನೀವು ಹೋಗಿ ಅಲ್ಲಿ ಜನರಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳಿದ್ರು. ನಮ್ಮ ಕಾರಲ್ಲಿ ರೋಷನ್ ಬೇಗ್ ಆವಾಗ ಜನತಾ ದಳದ ಶಾಸಕ, ರಂಜಾನ್ ತಿಂಗಳು, ಆತ ರಂಜಾನ್ ತಿಂಗಳಲ್ಲಿ ಪ್ರಾರ್ಥನೆ ಮಾಡೋರ ಬಿಳಿಯ ಟೋಪಿ ಹಾಕ್ತಾರಲ್ಲ ಅದನ್ನು ಹಾಕಿದ್ದ. ನಾವು ದಾರಿಯಲ್ಲಿ ಒಂದಷ್ಟು ದೂರದಲ್ಲಿ ಜನರ ದೊಡ್ಡ ಗುಂಪು ನೋಡಿದ್ವಿ. ಭಯ ಬಿದ್ದೆ ನಾನು, ನನಗೆ ಡೌಟ್ ಬಂತು. ಫಸ್ಟ್ ರೋಷನ್ ಬಗ್ಗೆ ನೀನು ಟೋಪಿ ತೆಗಿ ಅಂದೆ. ಅವ್ರು ದೂರದಲ್ಲಿದ್ದರು, ಅಲ್ಲಿ ಬಂದು ಕಾರ್ ಹತ್ರ ಗಲಾಟೆ ಮಾಡಿದ್ರು ಅದು ಬಹಳ ಮರ್ಯಾದೆಯಾದ ಪದ. ಏನೇನೆಲ್ಲ ಅವ್ರ ಕೈಗೆ ಸಿಗುತ್ತೆ ಅದರಲ್ಲೆಲ್ಲ ನಮ್ಮನ್ನು ಬಾರಿಸಿದ್ರು. ರೋಷನ್ ಬೇಗ್ ಯಾರು ಅಂತ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಲಿಲ್ಲ. ಸ್ವಲ್ಪ ಮೊಂಡು ಧೈರ್ಯ ಹೊರಟುತನ ನಂದೇ ಜಾಸ್ತಿ, ಹಾಗಾಗಿ ಏಟ್ ಜಾಸ್ತಿ ನನಗೇ ಬಿತ್ತು. ಸರಿ, ಸುಮಾರು ಹೊತ್ತು ಅವರು ಎಷ್ಟೊತ್ತು ಹೊಡಿತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವ್ರ ಕೈಯಲ್ಲೆಲ್ಲ ಆಯುಧಗಳಿದೆ. ಅವ್ರು ಹೊಡೆಯೋದು ನಾವು ಹೊಡಿಸ್ಕೊಡೋದು, ಸಾಯಿಸಲಿಲ್ಲ, ಬಿಟ್ಟರು. ಆಮೇಲೆ ಒಂದು ರೂಮ್ಗೆ ಹಾಕಿದ್ರು. ರೋಷನ್ ಬೇಗ್ ಬರ್ತಾನೆ, ನನ್ನ ಕೈಗೆ ಒಂದು ಆ ಪರ್ಸು ಮತ್ತು ವಾಚು ಕೊಟ್ಟು, ನನ್ನ ಹೆಂಡತಿಗೆ ಕೊಟ್ಬಿಡಿ ಸರ್. ನನಗೆ ಅನ್ನಿಸ್ತು, ಇವನೆಂತ ಹುಚ್ಚ, ನಾವು ಜೊತೆಯಲ್ಲಿ ಹೋಗಿದ್ದೇವೆ, ಇವನನ್ನು ಸಾಯಕ್ಕೆ ಬಿಟ್ಬಿಟ್ಟು ನಾವು ಆ ಪರ್ಸು ಅವನ ವಾಚು ತಗೊಂಡಾಗ ಅವನ ಹೆಂಡತಿಗೆ ಕೊಟ್ರೆ ನಾವು ಏನಾಗ್ತೀವಿ? ನಾವೇ ಕೊಲೆ ಮಾಡಿದವ್ರು ಆಗೋದಿಲ್ವ? ಲೇ ಹುಚ್ಚ, ಒಳಗಿಟ್ಕೊಳ್ಳೋ, ಸಾಯೋದಾದ್ರೆ ಇಬ್ಬರು ಸಾಯ್ತೀವಿ, ಇಲ್ಲದ ಇಬ್ಬರು ಬದುಕಿ ಹೋಗ್ತೀವಿ ಅಂತ ಹೇಳಿ. ಸರಿ, ಅದೆಲ್ಲ ಆಯಿತು. ಅವನೊಂದು ದಿವಸ ಬಂದು ನಾನು ಸ್ಪೀಕರ್ ಆಗಿರ್ಬೇಕಾಗಿದ್ರೆ BJPಗೆ ಹೋಗಕ್ಕೆ ರಾಜೀನಾಮೆ ಕೊಡ್ತಾನೆ. ಎಲ್ಲಿಗೆ ಹೋಗ್ಬೇಕು ನಾನು? ಎಲ್ಲಿಗೆ ಹೋಗ್ಬೇಕು ನಾನು? ನಾನು ಸಭಾಧ್ಯಕ್ಷ, ಪಕ್ಷದ ಪರವಾಗಿ ಮಾತಾಡಂಗಿಲ್ಲ, ನಾನು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಬೇಕು. ಆದರೆ ಏಟು ತಿಂದಿದ್ದೀನಿ, ಆ ಗಾಯಗಳೆಲ್ಲ ಇನ್ನೂ ಹಾಗೆ ಇದ್ದಾವೆ ತಲೆಯಲ್ಲೆಲ್ಲ. ಮನುಷ್ಯ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಜೀವನದಲ್ಲಿ. ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತವನು, ಜನಪರವಾಗಿ ನಿಲ್ತಕ್ಕಂಥವನಿಗೆ ದುಃಖ ಬಿಟ್ಟು ಸಂತೋಷ ಅನ್ನೋದು, ಸಮಾಧಾನ ಅನ್ನೋದು, ನೆಮ್ಮದಿ ಅನ್ನೋದು ಜೀವನದಲ್ಲಿ ಇರುವ ಪ್ರಶ್ನೆಯೇ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.